जयाच्या जनी जन्मनामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ಬ್ರಹ್ಮ ಚೈತನ್ಯ ಮೂರ್ತಿ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ, ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಿಪಾತವನ್ನು ಮಾಡುತ್ತಾ, ಇಂದಿನ 11 ಜನವರಿ ಶ್ರೀ ಮಹಾರಾಜರವ್ರ ಪ್ರವಚನ ನಾಮದ ಸೂಕ್ಷ್ಮ ಸ್ವರೂಪ. ನಾಮದ ಸೂಕ್ಷ್ಮ ಸ್ವರೂಪ. ನಾಮ ಹೆಂಗಿದೆಯಪ್ಪ? ಆ ಸೂಕ್ಷ್ಮವಾಗಿ ಇರೋದನ್ನು, ನಾಮವನ್ನು, ಆ ಸ್ವರೂಪವನ್ನು ಹೆಂಗೆ ನಾವು ತಿಳ್ಕೋಬೇಕು ಅನ್ನೋದನ್ನು ಇವತ್ತು ಶ್ರೀ ಮಹಾರಾಜರು ನಮ್ಮೆಲ್ಲರಿಗೂ ಬೋಧನೆ ಮಾಡ್ತಾರೆ. ನಾವೆಲ್ಲರೂ ಸೇರಿ ಅದನ್ನು ಶ್ರವಣ, ಚಿಂತನ, ಮನನ ಮಾಡಿ ನಮ್ಮ ಜೀವನದಲ್ಲಿ ಕೃತಿಯಲ್ಲಿ ತರುವಂಥ ಸರ್ವ ಸಾಧ್ಯತೆಯನ್ನು ಪ್ರಯತ್ನ ಮಾಡೋಣ ಅಂತ ಹೇಳುತ್ತಾ ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಕೇವಲ ರಾಮ ರಾಮ ಅನ್ನುವುದರಿಂದ ರಾಮದರ್ಶನ ಹೇಗೆ ಆಗುತ್ತದೆ ಎಂದು ಜನರು ಕೇಳುತ್ತಾರೆ. ಹಾಗೂ ಅದಕ್ಕೆ ಅವರು ಪ್ರಮಾಣ ರೂಪದಲ್ಲಿ, ಈಗ 99 ಜನಕ್ಕೆ ಒಂದು ಸಂಶಯ ಉಂಟು, ಬರೀ ರಾಮ ರಾಮ ಅನ್ನೋದನ್ನ ರಾಮನ ದರ್ಶನ ಆಗ್ಬಿಡುತ್ತೇನ್ರಿ, ಹಂಗಾರೆ ಅದಕ್ಕೊಂದು ಪ್ರಮಾಣ ಕೊಡ್ರಿ ಅಂತ. ಈ ಪ್ರಮಾಣ ಎಲ್ಲಿಂದ ಕೊಡಬೇಕು ನಮಗೆ? ಸಂತರು, ಸತ್ಪುರುಷರು ಈ ವೇದಾಂತ ಗ್ರಂಥವನ್ನು ರಚನೆ ಮಾಡಿರೋದು ಏನು ಮಾಡ್ತಾರಪ್ಪ? ಏನೇ ಒಂದು ಪ್ರಮಾಣ ಕೊಡಬೇಕು ಅಂದರೆ ನಮಗೆ ಸ್ಥೂಲದಿಂದನೇ ಕೊಡಬೇಕು. ಈ ದೃಶ್ಯಾಕಾರ ಜಗತ್ತಿನ ವಸ್ತುವಿನ ಹಿಡ್ಕೊಂಡು ನಮಗೆ ಯಾವಾಗ ಪ್ರಮಾಣವನ್ನು ಕೊಡ್ತಾರೋ ಆ ಪ್ರಮಾಣ ನಮಗೆ ನಾವು ಹೋಲಿಕೆ ಮಾಡಿಕೊಂಡಾಗ ಆ ಪ್ರಮಾಣ ನಮಗೆ ಮನವರಿಕೆ ಆಗುತ್ತದೆ, ನಾವು ಒಪ್ಕೋತೀವಿ. ಅಲ್ಲಿಂದ ನಾವು ಸ್ಥೂಲದಿಂದ ಸೂಕ್ಷ್ಮದ ಕಡೆ ಪ್ರಯಾಣವನ್ನು ಮಾಡಲಿಕ್ಕೆ ಆರಂಭ ಮಾಡುತ್ತೇವೆ. ಏನು ಪ್ರಮಾಣ ಕೊಡ್ತಾರಿಲ್ಲಿ? ಒಬ್ಬ ಮನುಷ್ಯನು ನೌಕರಿ ನೌಕರಿ ಎಂದು ಜಪ ಮಾಡುತ್ತಾ ಕೋಣೆಯಲ್ಲಿ ಕುಳಿತರೆ ಅವನಿಗೆ ನೌಕರಿ ಸಿಗುತ್ತದೆಯೇ ಎಂದು ಕೇಳುತ್ತಾರೆ. ಹೌದು, ಸಹಜಿಕವಾಗಿ ಜಾಬ್ ಚೈಯೆ ಮೇರೆಕೋ ಜಪ್ಮಾಲೆ ಹಿಡ್ಕೊಂಡ್ರೆ ಜಾಬ್ ಸಿಗತ್ತಾ ನನಗೆ? ಸ್ಥೂಲವಾಗಿ ನೋಡಿದರೆ ಅವರ ಈ ಪ್ರಮಾಣವು ಸರಿಯೇ ಆಗಿರುತ್ತದೆ. ಇದು ಸ್ಥೂಲದಲ್ಲಿ ಅಂದರೆ ದೃಶ್ಯಾಕಾರ ಜಗತ್ತಿನಲ್ಲಿ ಕಂಡುಬರುವ ಎಕ್ಸಾಂಪಲ್, ವೆರಿ ಕಾಮನ್ ಎಕ್ಸಾಂಪಲ್. ನಾವೀಗ ಜಪ ಮಾಡ್ತಾ ಕೂತ್ಕೊಂಡ್ರೆ ಗುರುಗಳೇ ನೌಕರಿ ಬೇಕು ಸಿಗತ್ತೆ? ಸಿಗೋಲ್ಲ. ಆದರೆ ಸ್ವಲ್ಪ ವಿಚಾರ ಮಾಡಿದರೆ ಅದು ಇಲ್ಲಿ ಹೊಂದುವುದಿಲ್ಲ ಎಂದು ಕಂಡುಬರುತ್ತದೆ. ನಾವು ಯಾವುದನ್ನು ಪ್ರಮಾಣ ಕೊಡುತ್ತೇವೆಯೋ ಹಾಗೂ ಅದನ್ನು ಯಾವುದರ ಬಗ್ಗೆ ಕೊಡುತ್ತೇವೆಯೋ ಅವರೆರಡರೂ ಗುಣಧರ್ಮಗಳು ಸಮಾನವಾಗಿ ಆಗಿರಬೇಕಾಗುತ್ತದೆ. ರಾಮನಾಮ ಏನಿದೆಯೋ ಅದು ಸೂಕ್ಷ್ಮ ಇದೆ, ನೌಕರಿ ಸ್ಥೂಲದಲ್ಲಿದೆ, ಕಂಡುಬರುವಂಥದ್ದು. ಸೊ ಪ್ರಮಾಣ ಕೊಟ್ಟಾಗ ಇಬ್ಬರಿಗೊಬ್ಬರಿಗೂ ಮ್ಯಾಚಿಂಗ್ ಆಗ್ತಾ ಇಲ್ಲ, ಮಿಸ್ ಮ್ಯಾಚ್ ಆಗ್ತಾ ಇದೆ. ಅದಕ್ಕೆ ಮಹಾರಾಜರು ಏನು ಹೇಳ್ತಾರೆ? ರಾಮನಾಮ ಹಾಗೂ ನೌಕರಿ ಇವುಗಳ ಪರಿಣಾಮಗಳು ಒಂದಕ್ಕೊಂದು ವಿರುದ್ಧವಾಗಿರುತ್ತದೆ. ರಾಮ ಅನ್ನುವುದರ ಕೊನೆಯು ರಾಮ ಪ್ರಾಪ್ತಿಯಲ್ಲೇ, ಅಂದರೆ ಸ್ವತಃದ ವಿಸ್ಮರಣೆಯಲ್ಲಿ ಆಗುತ್ತದೆ. ರಾಮ ಅಂತ ರಾಮ ನಮ್ಮ ಶರೀರದ ರಕ್ತದ ಕಣಕಣಗಳಲ್ಲಿ, ಕೋಶಿಕೆಗಳಲ್ಲಿ ಸೇರ್ಕೊಳ್ತಾ, ಚಿತ್ತದಲ್ಲಿ ಸೇರ್ಕೊಳ್ತಾ ಹೋಗುತ್ತಾ ಕಡೆಗೆ ಒಂದು ದಿವಸ ಏನಾಗತ್ತಪ್ಪ, ನಮಗೆ ರಾಮ ಪ್ರಾಪ್ತಿಯಾಗುವುದು ಅಂದರೆ ಏನು? ನನಗೆ ನಾನು ಈ ದೇಹ, ಮನಸ್ಸು, ಬುದ್ಧಿ ಇದ್ದೀನಿ, ನಾನು ಕರ್ತಾ ಇದ್ದೀನಿ ಅನ್ನೋದು ವಿಸ್ಮರಣೆ ಆಗಿ, ಅಂದರೆ ದೇಹ ಬುದ್ಧಿಯಿಂದ ದೇಹದ ಆಚೆಗೆ ಹೋಗುವುದಾಗಿರುತ್ತದೆ. ದೇಹ ಬುದ್ಧಿ, ಈಗ ನಾನು ಕರ್ತಾ ಇದ್ದೀನಿ, ಈ ದೇಹನೇ ನಾನು ಅಂದ್ಕೊಂಡ್ಬಿಟ್ಟಿದ್ದೀನಿ, ಈ ದೇಹನ ನಾನೇ ನಡೆಸ್ತಾ ಇರೋದು, ನಾನೇ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತಾ ಇರೋದು. ಆದರೆ ರಾಮ ಅನ್ನುವುದು ಕೊನೆ ಅಂತ ಎಲ್ಲಾಗತ್ತೆ? ದೇಹ ಬುದ್ಧಿಯಿಂದ ಆಚೆ ಹೋಗೋದು, ಆತ್ಮಬುದ್ಧಿಯಲ್ಲಿ ನೆಲೆಸುವುದು. ಅಂದರೆ ನಾನು ಕರ್ತ ಅಲ್ಲ, ರಾಮನೇ ಎಲ್ಲ ಕರ್ತ. ಆ ರಾಮನ ಇಚ್ಛಾ ಮಾತ್ರದಿಂದ ಈ ಜೀವನ, ಈ ಜೀವಾತ್ಮ, ಇದು ಕೆಲಸ ನಡೀತಾ ಇರೋದು ಅಂದರೆ ಮನವರಿಕೆ ಆಗುವುದು ರಾಮನವರಾಗೋದು, ಅಥವಾ ಸ್ಥೂಲದಿಂದ ಸೂಕ್ಷ್ಮದ ಕಡೆಗೆ ಹೋಗುವುದು. ಅಂದರೆ ಸ್ಥೂಲದಿಂದ ಸೂಕ್ಷ್ಮದ ಆಚೆಗೆ ಹೋಗುವುದು ರಾಮ ಅನ್ನುವವರ ಪರಿಣಾಮವೂ ಆಗಿರುತ್ತದೆ. ಆದರೆ ನೌಕರಿಯು ಪ್ರಕಾರವು ಇದಕ್ಕೆ ಪೂರ್ಣ ವಿರುದ್ಧವಾಗಿರುತ್ತದೆ.
ಮೂಲದಲ್ಲಿ ನೌಕರಿಯು ಕಲ್ಪನೆಯು ಅತ್ಯಂತ ಸೂಕ್ಷ್ಮವಾಗಿರುತ್ತದೆ. ನನಗೆ ಒಂದು ಕೆಲಸ ಬೇಕಪ್ಪ, ಈಗ ಯಾವುದೋ ಒಂದು ನೋಡ್ತೀನಿ, ಕೆಲಸ ಬೇಕು ಅನ್ನೋದು ಮನಸ್ಸಿನಲ್ಲಿ ಬಂದಿರೋದು ಒಂದು ವಿಚಾರ, ಕಲ್ಪನೆ, ಕಾನ್ಸೆಪ್ಟ್. ಐ ವಾಂಟ್ ದಿಸ್ ಜಾಬ್. ಫಸ್ಟ್ ವೇರ್ ದ ಐಡಿಯಾ ಕೇಮ್? ಇಟ್ಸ್ ಕೇಮ್ ಇನ್ ದ ಮೈಂಡ್. ಸೂಕ್ಷ್ಮದಲ್ಲಿ ಬಂದಿದ್ದದು ವಿಚಾರ. ನನಗೆ ನೌಕರಿಯ ಕಲ್ಪನೆಯು ಅತ್ಯಂತ ಸೂಕ್ಷ್ಮವಾಗಿರುತ್ತದೆ. ಆನಂತರ ಅದು ಪ್ರಾಪ್ತವಾಗಬೇಕೆಂದು 18 ಜನರಿಗೆ ಪ್ರಾರ್ಥನೆ ಮಾಡಬೇಕು, ಹಾಗೂ ಆ ನೌಕರಿ ಕೊಡುವವರನ್ನು ಭೇಟಿಯಾಗಬೇಕು. ಆಮೇಲೆ ನಾವು ನೌಕರಿ ಮಾಡಬೇಕು. ಆದ್ದರಿಂದ ನೌಕರಿ ಎಂಬ ಕಲ್ಪನೆಯಿಂದ, ಅಂದರೆ ಸೂಕ್ಷ್ಮದಿಂದ ಸ್ಥೂಲದ ಕಡೆಗೆ ಹೋಗುವುದು ನೌಕರಿಯ ಪ್ರಕಾರವಾಗಿರುತ್ತದೆ. ಎಷ್ಟು ಸರಳವಾಗಿ, ಸುಲಭವಾಗಿ, ನಮ್ಮೆಲ್ಲರಿಗೂ ಅರ್ಥ ಆಗುವಂಗೆ ಮಹಾರಾಜರು ತಾಯಿ ಮಗುವಿಗೆ ಹೆಂಗೆ ಪ್ರೀತಿಯಿಂದ ತುತ್ತು ಉಣಿಸುವಾಗ ಒಂದೊಂದು ಶಬ್ದವನ್ನು ಜೋಡಿಸಿ, ಇದು ಆಕಾಶ ನೋಡಪ್ಪ, ಚಂದಮಾಮ ನೋಡಪ್ಪ, ಅಲ್ಲಿ ಸ್ಟಾರ್ಸ್ ನೋಡಪ್ಪ ಅಂತ ಊಟ ಮಾಡಿಸ್ತಾ ಅವನ ಆ ಮಸ್ತಿಷ್ಕದಲ್ಲಿ, ಬ್ರೈನಲ್ಲಿ ವರ್ಡ್ಸ್ ಫಿಟ್ ಮಾಡ್ತಾ ಹೋಗ್ತಾಳಮ್ಮ. ಆ ರೀತಿಯಲ್ಲಿ ಮಹಾರಾಜರು ಎಷ್ಟು ಒಂದು ಸರಳವಾದ ಉದಾಹರಣೆ ಕೊಟ್ಟಾರೆ. ಏನಪ್ಪ, ನೌಕರಿ ಅನ್ನೋ ಕಲ್ಪನೆ, ದಿಸ್ ಇಸ್ ಅ ಕಾನ್ಸೆಪ್ಟ್ ಇನ್ ಮೈ ಮೈಂಡ್. ಈಗ ಮೈಂಡಲ್ಲಿರೋ ಕಾನ್ಸೆಪ್ಟನ್ನ ನಾನು ಕಾರ್ಯಗತವಾಗಿ, ಅಂದರೆ ಸ್ಥೂಲದಲ್ಲಿ ತರಬೇಕು ಅಂದರೆ ನಾನೇನು ಮಾಡ್ತೀನಿ, ಅಪ್ಲಿಕೇಶನ್ ಬರಿತೀನಿ, ಇಂಟರ್ವ್ಯೂ ಕೊಡೋಕ್ಕೆ ಹೋಗ್ತೀನಿ, 10 ಕಡೆ ಹೋಗಿ ಅವರನ್ನು ಗೋಳಾಡಿ ಮಾಡಿ ಅಥವಾ ಪ್ರಾರ್ಥನೆ ಮಾಡಿ, ಅಪ್ಪ ಈ ಜಾಬ್ ನನಗೆ ಕೊಡ್ರಿ ಅಂತ ಕೇಳ್ತೀನಿ. ಎಲ್ಲೋ ಒಂದು ಕಡೆ ಜಾಬ್ ಫಿಕ್ಸ್ ಆಗುತ್ತೆ, ಅಲ್ಲಿ ಹೋಗಿ ನಾನು ನೌಕರಿ ಮಾಡೋಕ್ಕೆ ಶುರು ಮಾಡ್ತೀನಿ. ಅಂದರೆ ದಿಸ್ ಈಸ್ ಆಲ್ ಫ್ರಮ್ ಮೈಂಡ್ ಟು ಬಾಡಿ, ಅಂದರೆ ಸೂಕ್ಷ್ಮದಿಂದ ಸ್ಥೂಲದ ಕಡೆ ಬರುವುದು ಕಲ್ಪನೆ. ಇದು ಕಲ್ಪನೆ ಅದು ನೌಕರಿಯ ಪ್ರಕಾರವಾಗಿರುತ್ತದೆ. ಆದರೆ ರಾಮ ಅನ್ನುವ ಪ್ರಕಾರವು ಸ್ಥೂಲದಿಂದ ಸೂಕ್ಷ್ಮವನ್ನು ದಾಟಿ ಹೋಗುವುದಾಗಿರುತ್ತದೆ. ಆದ್ದರಿಂದ ನೌಕರಿ ಅನ್ನುವ ಪ್ರಮಾಣವು ಇಲ್ಲಿ ಅನ್ವಯಿಸುವುದಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಹಾಗಾಗಿ ಇಂಥ ಪ್ರಮಾಣಗಳನ್ನು ನಾವು ಕೇಳಬಾರದು. ನೌಕರಿ ಅಂದರೆ ಸಿಗತ್ತೇನ್ರಿ ಗುರುಗಳೇ? ಖಂಡಿತವಾಗ್ಲೂ ಸಿಗೋದಿಲ್ಲ. ಅದು ಸೂಕ್ಷ್ಮ ವಿಚಾರ ಕಾರ್ಯಗತವಾಗಿ ಸ್ಥೂಲದಲ್ಲೂ ಬರಬೇಕು. ರಾಮ ಅನ್ನುವುದು ಸ್ಥೂಲದಿಂದ, ಅಂದರೆ ದೇಹದಿಂದ ಈ ನಾಮಸ್ಮರಣೆ ಮಾಡೋದು, ಜಪ ಮಾಡೋದು, ತೀರ್ಥಯಾತ್ರೆಗೆ ಹೋಗೋದು, ಪಾರಾಯಣಗಳನ್ನು ಮಾಡೋದು, ಹೋಮ ಹವನಾದಿ ಅನುಷ್ಠಾನಗಳನ್ನು ಮಾಡೋದು, ಇದರದಿಂದ ಮಾಡ್ತಾ 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 ಸ್ಥೂಲದಿಂದ ನಮ್ಮ ಮನಸ್ಸು ಸೂಕ್ಷ್ಮದ ಕಡೆಗೆ ಹೋಗಿ, ಕಡೆಗೆ ಒಂದು ದಿವಸ ಪರ್ಯಾವಸನ ಆಗಿ ನಮ್ಮ ಮನಸ್ಸು ಸಂಪೂರ್ಣವಾಗಿ ಭಗವಂತನಲ್ಲಿ ನೆಲೆಸುತ್ತದೆ. ಇನ್ನೊಂದು ವಿಷಯ ಏನೆಂದರೆ, ನೌಕರಿ ಎಂಬ ಜಪ ಮಾಡುವುದರಿಂದ ನೌಕರಿ ಸಿಗುವುದು ಕಠಿಣವಿರುತ್ತದೇನೋ ನಿಜ. ಆದರೆ ರಾಮ ಅನ್ನುವುದರಿಂದ ರಾಮನು ಸಿಗುವುದು ಹೇಗೆ ಸುಲಭ ಅಲ್ಲದೆ ಹೇಗೆ ನಿಶ್ಚಿತ ಎಂಬುದನ್ನು ನೋಡಿರಿ. ನೌಕರಿ ಇದು ಮೂಲದಲ್ಲಿ ಕೇವಲ ಕಲ್ಪನೆ ಆಗಿದ್ದು, ಇದನ್ನು ಪ್ರತ್ಯಕ್ಷ ಕೃತಿಯ ರೂಪದಲ್ಲಿ ತರುವುದಕ್ಕಾಗಿ ಅನೇಕ ವಿಷಯಗಳನ್ನು ಜೋಡಿಸಬೇಕಾಗುತ್ತದೆ ಎಂಬುದನ್ನು ನಾವು ಮೇಲೆ ನೋಡಿದೆವು. ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಕಲ್ಪನಾನ ಜೋಡಿಸಿ ಕಾರ್ಯಗತ ತರಬೇಕು ಅಂದರೆ ಅದಕ್ಕೆ ಬಹಳಷ್ಟು ಸಂಗತಿಗಳನ್ನು ಸೇರಿಸಬೇಕಾಗತ್ತೆ. ಉದಾಹರಣೆಗೆ, ಮನೆ ಕಟ್ಟುವುದು ಒಂದು ಕಲ್ಪನೆ, ಕಾನ್ಸೆಪ್ಟ್ ನನ್ನ ತಲೆ ಒಳಗಿತ್ತು ರೀ, ನಾವು ಒಂದು ದೊಡ್ಡ ಮನೆ ಕಟ್ಟೋಣ, 30x40 ಸೈಟ್ ತೊಗೊಳ್ಳೋಣ ರೀ, ಇದು ಒಂದು ಕಲ್ಪನೆ. ಇದು ಸಾಕಾರಗೊಂಡು ಎಲ್ಲ ಕಡೆಯಿಂದಲೂ ಸುಸಜ್ಜಿತ ಸುಂದರವಾದ ಮನೆಯು ಸಿದ್ಧವಾಗಬೇಕೆಂಬ ಉದ್ದೇಶದಿಂದ ಅನೇಕ ವಸ್ತುಗಳನ್ನು ಸಂಗ್ರಹಿಸಿ ಅದರಲ್ಲಿ ತಂದು ತೊಡಗುತ್ತೇವೆ. ಮನೆ ಕಟ್ಟಿದ್ವಿ, ಮನೆಯಲ್ಲಿ TV ತಂದ್ವಿ, ಫ್ರಿಡ್ಜ್ ತಂದ್ವಿ, ಪ್ಲಾಸ್ಮಾ TV, ಮ್ಯೂಸಿಕ್ ಸಿಸ್ಟಮ್ಮು, ಮತ್ತು ಮನೆ ಮುಂದೊಂದು ಕಾರ್ ನಿಲ್ಲಬೇಕು, ಅಂಥದ್ದು ಇರಬೇಕು, ಟೈಲ್ಸು, ಇಂಥ ಬಾತ್ರೂಮ್ ಇರಬೇಕು, ಆ್ಯಂಟಿಕ್ ಪೀಸ್ ಇರಬೇಕು, ಎಲ್ಲ ತಂದು ಸುಂದರವಾದ ಮನೆನ, ಉಯ್ಯಾಲೆ ಇರಬೇಕು, ಸುಂದರವಾದ ಮನೆಯನ್ನು ಕಟ್ಟಿದ್ವಿ ನಾವು. ಅಂದರೆ ಇದು ಕಲ್ಪನೆಯಿಂದ ಕೃತಿಯಲ್ಲಿ ಬರುವ ಪ್ರಕಾರವಾಯಿತು. ಹೀಗೆ ಆಗುವುದು ಎಷ್ಟು ಕಷ್ಟದ ಹಾಗೂ ಅನಿಶ್ಚಿತವಾದ ಕಾರ್ಯವೆಂಬುದು ಎಲ್ಲರಿಗೂ ಅನುಭವದ ಮಾತಾಗಿರುತ್ತದೆ.
ಈಗ ನಾವು ಮನೆ ಕಟ್ಟುವಾಗ ಭಾಳ ಅಯ್ಯೋ ಮನೆ ಕಟ್ಟಿ ನೋಡ್ಬೇಕು ಕಣ್ರಿ, ಎಷ್ಟು ಕಷ್ಟ ಆಯಿತು ನಮಗೆ, ಅಯ್ಯೋ 2 ವರ್ಷ ಬೇಕಾಯ್ತು ರೀ, 3 ವರ್ಷ ಬೇಕಾಯ್ತು ರೀ, ದುಡ್ಡು ಜೋಡಿಸ್ಬೇಕಾಗಿತ್ತು ರೀ, ಆ ಸಾಮಾನುಗಳು ಅಂಥ ಜಾಗದಿಂದ ತರಿಸ್ಬೇಕಾಗಿತ್ತು ರೀ, ಇಷ್ಟೆಲ್ಲ ಮಾಡೋಕ್ಕೆ ಆ ಕಲ್ಪನೆ ಕಾರ್ಯಗತವಾಗಿ ಫಿನಿಷ್ ಆಗೋ ತನಕ ಅದಕ್ಕೆ ಬಹಳ ಕಷ್ಟಪಡಬೇಕಾಗತ್ತೆ. ಮತ್ತು ಅನಿಶ್ಚಿತ, ಆದರೆ ಆಯಿತು, ಇಲ್ಲ ಅಂದರೆ ಆಗೋದಿಲ್ಲ. ನಾವು ಅಂದ್ಕೊಂಡಿರ್ತೀವಿ ಕಲ್ಪನೆದಲ್ಲಿ ನನಗೊಂದು ಸ್ವಂತ ಮನೆ ಬೇಕು ಅಂತ, ಆದರೆ ಈ ಜನ್ಮದಲ್ಲಿ ಅನಿಶ್ಚಿತ, ಆದರೆ ಆಗಬಹುದು, ಇಲ್ಲ ಅಂದರೆ ಇಲ್ಲ. ರಾಮ ರಾಮ ಅನ್ನುವುದರ ಉದ್ದೇಶವು ಸ್ಥೂಲದಿಂದ ಸೂಕ್ಷ್ಮದ ಆಚೆಗೆ ಹೋಗುವುದಾಗಿರುತ್ತದೆ. ಅಂದರೆ ಎಲ್ಲ ಕಡೆಯಿಂದಲೂ ಪರಿಪೂರ್ಣ ಹಾಗೂ ಸುಸಜ್ಜಿತ ಮನೆಯಲ್ಲಿಯ ಒಂದೊಂದು ವಸ್ತುವನ್ನು ಹೊರಗೆ ಒಗೆದು ಅದನ್ನು ಖಾಲಿ ಮಾಡಿದಂತೆ ಇರುತ್ತದೆ. ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗುವುದು ಅಂದರೆ ಏನಪ್ಪ ತಾತ್ಪರ್ಯ? ಮಹಾರಾಜರು ಹೇಳ್ತಾರೆ, ಮನೆಯಲ್ಲಿ ಏನೇನು ಸಾಮಾನು ತುಂಬಿಟ್ಟಿದ್ರು ಅದನ್ನೆಲ್ಲ ತೆಗೆದು ಒಗಿತಾ ಹೋಗ್ರಿ, ಖಾಲಿ ಮಾಡ್ತಾ ಹೋಗ್ರಿ. ಅಂದರೆ ಪರಮಾರ್ಥಕ್ಕೆ ಬಂದು ಪರಮ ಅರ್ಥವನ್ನು ತಿಳ್ಕೋಬೇಕು. ನನ್ನ ಪರಮ ಅರ್ಥ, ಜೀವನದ ಗುರಿ, ಮಾನವ ಜನ್ಮವನ್ನು ತಗೊಂಡು ನಾನು ಏತಕ್ಕಾಗಿ ಬಂದಿದ್ದೀನಿ, ಭಗವಂತನ ಪ್ರಾಪ್ತಿಗೋಸ್ಕರ ಈ ನರಜನ್ಮ ಸಿಕ್ಕಿರೋದು ಅಂದ ಮೇಲೆ ಇಲ್ಲಿಂದ ಈ ದೇಹದಿಂದ ಏನೇನು ಖಾಲಿ ಮಾಡಬೇಕು? ಮನಸ್ಸಿನಲ್ಲಿರುವ ಸಂಕಲ್ಪ ವಿಕಲ್ಪಗಳು, ವಿಕಾರಗಳು, ಮಾಲಿನ್ಯ, ಕಲುಷಿತ ವಿಚಾರಗಳು, ಇದೆಲ್ಲವೂ ದೇಹ ಬುದ್ಧಿ, ಅಹಂಭಾವ, ಅಹಂಕಾರ ಏನೇನಿದೆಯೋ ಅದನ್ನೆಲ್ಲವೂ ಕಿತ್ತಿ ಮನೆಯಿಂದ ಆಚೆ ಒಗ್ದಂಗೆ ಈ ನಮ್ಮ ಚಿತ್ತದಿಂದ ಆಚೆ ತೆಗೆದು ಒಗಿತಾ ಇರಬೇಕು, ಖಾಲಿ ಮಾಡ್ತಾ ಹೋಗಬೇಕು. ಅಂದರೆ ಸ್ಥೂಲದಿಂದ ಖಾಲಿ ಮಾಡಿದಾಗ ನಾವು ಸೂಕ್ಷ್ಮದ ಕಡೆ ಹೋಗೋಕ್ಕೆ ಸಾಧ್ಯತೆ ಉಂಟು. ಈಗ ಸ್ಥೂಲ ದೇಹದಲ್ಲಿ ನಾವೆಲ್ಲ ತುಂಬ್ಕೊಂಡು ಕೂತಿದ್ದೀವಿ. ದೇಹ ಬುದ್ಧಿ, ಮಮತ್ವ, ಅಹಂಕಾರ, ಅಹಂಭಾವ, 6 ವಿಕಾರಗಳು ಇವೆಲ್ಲ ತುಂಬ್ಕೊಂಡು ಕೂತಿರುವಾಗ ಆ ದೇಹದಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ಪರಮಾತ್ಮನ ದರ್ಶನ ನಮಗೆ ಹೇಗಾಗುತ್ತದೆಪ್ಪ? ಆಗೋದಿಲ್ಲ. ಅದಕ್ಕೆ ಖಾಲಿ ಮಾಡಬೇಕು ಅಂದರೆ ಏನು ಮಾಡಬೇಕು? ಸಾಮಾನೆಲ್ಲ ಒಗದಂಗೆ ಒಂದೊಂದೇ ಸಾಮಾನು ಅಂದರೆ ಇದನ್ನೆಲ್ಲ ನಾವು ಸರಪಳಿನ ಕಟ್ ಮಾಡ್ತಾ ಹೋಗಬೇಕು. ದೇಹ ಬುದ್ಧಿ ಸರಪಳಿ ಕಟ್, ಕೊಂಡಿ ಕಟ್, ಅಹಂಭಾವದ ಕೊಂಡಿ ಕಟ್, ಮತ್ತು ಮಮತ್ವದ ಕೊಂಡಿ ಕಟ್, ಆಶಾ, ಲೋಭ, ಭಯ, ಕ್ರೋಧ ಎಲ್ಲದರೂ ಸರಪಳಿಯಿಂದ ಬಿಡಿಸ್ಕೋತಾ ಹೋದಂಗೂ ನಾವು ಸ್ಥೂಲದಿಂದ ಸೂಕ್ಷ್ಮದ ಕಡೆಗೆ ಪ್ರಯಾಣ ಮಾಡುತ್ತೇವೆ. ಈ ರೀತಿ ಮಾಡಬೇಕೆಂಬ ಇಚ್ಛೆ ಇದ್ದರೆ ಅದು ಯಾರಿಗಾದರೂ ಶಕ್ಯವಿದೆ. ಮಹಾರಾಜರಂತಾರೆ, ಈ ಥರ ಯಾರಿಗೆ ಮನೆ ಖಾಲಿ ಮಾಡಬೇಕು ಅಂತ ಇಚ್ಛೆ ಇರುತ್ತೋ ಖಂಡಿತವಾಗ್ಲೂ ಅವ್ರಿಗೆ ಸಾಧ್ಯತೆ ಆಗುತ್ತೆ ಪರಮಾರ್ಥದಲ್ಲಿ. ಆದ್ದರಿಂದ ನೌಕರಿ ಅನ್ನುವುದರಿಂದ ನೌಕರಿ ಸಿಗುವುದು ಎಷ್ಟು ಕಠಿಣವೋ, ರಾಮ ರಾಮ ಅನ್ನುವುದರಿಂದ ರಾಮನ ಪ್ರಾಪ್ತಿಯಾಗುವುದು ಅಷ್ಟೇ ನಿಶ್ಚಿತವಾಗಿರುತ್ತದೆ. ಮಹಾರಾಜರ ಶಬ್ದಗಳು, ಮಹಾರಾಜರ ಶಕ್ತಿ, ಮಹಾರಾಜರ ಆಶೀರ್ವಾದ ಹಾಕಿ ಅವರು ನಮಗೆ ಹಮಿ ಕೊಡ್ತಾರೆ, ವಚನವನ್ನು ಕೊಡ್ತಾರೆ. ಏನು, ನೌಕರಿ ಪಡೆಯೋದು ಬಹಳ ಕಷ್ಟ ಕಣಪ್ಪ, ಆದರೆ ನನ್ನ ರಾಮ 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 ಅಂದರೆ ರಾಮನ್ನ ಪಡೆಯುವುದು ನಿಶ್ಚಿತ. ಡೆಫಿನೆಟ್ಲಿ ಯು ವಿಲ್ ಗೆಟ್ ಅಂತಾರೆ. ನಿಶ್ಚಿತ ಮೀನ್ಸ್ 100 ಯು ವಿಲ್ ಗೆಟ್ ರಾಮ ಅಂತಾರೆ ಅವರು. ಆದ್ದರಿಂದ ರಾಮ ರಾಮ ಅನ್ನುವುದರಿಂದ ರಾಮನು ಹೇಗೆ ಸಿಗುತ್ತಾನೆ ಎಂಬ ಸಂಶಯ ಹೊಂದದೆ ರಾಮ ರಾಮ ಜಪ ಮಾಡಬೇಕು. ನೌಕರಿ 10 ಕಡೆ ಹೋಗಿ ಬಡದಾಡಿ ನನ್ನ ಒಂದು ಓದಿದ ಪ್ರಕಾರ ನಾನು BA ಮಾಡಿದ್ದೀನಿ, BE ಮಾಡಿದ್ದೀನಿ, CA ಮಾಡಿದ್ದೀನಿ ಅಂದರೂ ಕೂಡ ನನ್ನ ಪ್ರಕಾರ ಆ ಕೆಲಸ ಕೊಡದೇ ಇದ್ದಾಗ ಹತಾಶರಾಗಿ ಬೇಜಾರಾಗಿ ನಾವು ಮನೆಗೆ ವಾಪಸ್ ಬರ್ತಾ ಇರ್ತೀವಿ. ಆದರೆ ನೌಕರಿ ಪಡ್ಕೊಳ್ಳೋದನ್ನು ಬಿಡುವುದಿಲ್ಲ. ಯಾಕೆ? ಸಂಸಾರ ಆಗಬೇಕು, ಸಂಸಾರ ಇದ್ದರೆ ಜಾಬಲ್ಲಿ ನನ್ನ ಮನೆ ಮಕ್ಕಳು ನೋಡ್ಕೋಬೇಕು ಅನ್ನೋ ರೆಸ್ಪಾನ್ಸಿಬಿಲಿಟಿ ಉಂಟು ಅಂದ್ಬಿಟ್ಟು 10 ಕಡೆ ಬಡ್ದಾಡು ನಾನು ಆ ಕೆಲಸ ಕಮ್ಮಿ ದುಡ್ಡು ಕೊಟ್ಟರೂ ಪರವಾಗಿಲ್ಲಪ್ಪ ನಾ ಹೋಗ್ತೀನಿ. ಆದರೆ ಇಲ್ಲಿ ಪರಮಾರ್ಥಕ್ಕೆ ಬಂದು ಗುರುಗಳ ಹತ್ರ ಬಂದು ನಾವು ಸಂಶಯ, ಯಾವಾಗ ಸಿಗ್ತಾನ್ರಿ ರಾಮ, ನಮಗೆ ಹೆಂಗೆ ಕೊಡ್ತಾನ್ರಿ ದರ್ಶನ, ಎಷ್ಟು ಜಪ ಮಾಡ್ಬೇಕ್ರಿ, ಈ ಸಂಶಯಾತ್ಮಕ ಯಾಕಿದೆಯಪ್ಪ ನಮಗೆ? ಇಲ್ಲಿ ನಮಗೇನು ಸಿಗೋದಿಲ್ವಲ್ಲ, ಇನ್ಸ್ಟೆಂಟ್ಲಿ ಬೇಕು ನಮಗೆ. ಸ್ವಿಗ್ಗಿ ಝೊಮ್ಯಾಟೊ ಥರ ಇನ್ಸ್ಟೆಂಟ್ಲಿ ನಾನು ಜಪ ಮಾಡಿದೆ ಇವತ್ತು, ನಾಳೆ ರಾಮ ನನ್ನ ಒಂದು ಕಣ್ಮುಂದೆ ಹಾಜರಾಗ್ಬಿಟ್ಟು ಏನು ಬೇಕಪ್ಪ ನಿನಗೆ ಅಂತ. ಸಮರ್ಥ ರಾಮದಾಸರು ಎಷ್ಟು ಬಾರಿ 3.5 ಕೋಟಿ ಮಾಡಿದಾಗ ರಾಮ ಬಂದ, 7 ಕೋಟಿ ಮಾಡಿದಾಗ ರಾಮ ಬಂದ. ಸಮರ್ಥಂದು ನಾನು ನಿನ್ನನ್ನು ಕರೆದೇ ಇಲ್ಲಲ್ಲಪ್ಪ, ನೀನು ಯಾಕೆ ಬರ್ತಿದ್ದಿ, 13 ಕೋಟಿ ಆಗೋ ತನಕ ನೀ ಬರಬೇಡ ಅಂತ. ಆಮೇಲೆ ರಾಮ ದರ್ಶನ ಕೊಟ್ಟಪ್ಪ, ನಿನ್ನಂಥ ಕಷ್ಟ ಪಡೋದು ಬೇಡ, 3.5 ಕೋಟಿ ಜಪ ಮಾಡಿದಾಗಲೇ ನಾನು ಎಲ್ಲರಿಗೂ ದರ್ಶನ ಕೊಡ್ತೀನಿ ಅಂತ. ಆದರೆ ನಮಗೆ
ಸಂಶಯವೋ ಸಂಶಯ. ಹೆಂಗೆ ಕೊಡ್ತಾನೆ ರಾಮ ದರ್ಶನ? ಬಿಲ್ ಹಿಡ್ಕೊಂಬರ್ತಾನೇನ್ರಿ, ಬಾಣ ಹಿಡ್ಕೊಂಬರ್ತಾನೇನ್ರಿ, ಯಾವತ್ತು ಬರ್ತಾನ್ರಿ? ಆದರೆ ಪ್ರಪಂಚದಲ್ಲಿ ಇಂಥ ಸಂಶಯ ಮಾಡ್ತೀವ? ಮಾಡೋದಿಲ್ಲ. ಅದೇ ರೀತಿಯಲ್ಲಿ ಪರಮಾರ್ಥಕ್ಕೆ ಬಂದು ಗುರು ಮೇಲೆ ಸಂಪೂರ್ಣವಾಗಿ ಶ್ರದ್ಧಾ ನಿಷ್ಠ ಇಟ್ಟು ಭಕ್ತಿ ಇಟ್ಟು ನಾವು ಜಪ ಮಾಡಿದ್ದೇ ಆದರೆ ಖಂಡಿತವಾಗಲೂ ಶ್ರೀ ಮಹಾರಾಜರು ಹೇಳ್ತಾ ರಾಮ ದರ್ಶನ ಕೊಟ್ಟೇ ಕೊಡುತ್ತಾನೆ. ಮನಸ್ಸಿನ ಎಲ್ಲ ದುಃಖಕ್ಕೆ ದೇಹ ಬುದ್ಧಿಯೇ ಕಾರಣವಾಗಿರುತ್ತದೆ. ಇದು ಹೋಗಲು ಒಂದೇ ಒಂದು ಉಪಾಯವೇನೆಂದರೆ ಭಗವಂತನ ನಾಮಸ್ಮರಣೆ. ಮಹಾರಾಜರ ಹತ್ರ ಇರೋದು ಒಂದೇ ಒಂದು ಗೋಲಿ ಔಷಧಿ ಏನಿದೆಯಪ್ಪ. ಡಾಕ್ಟರ್ ಹತ್ರ ಹೋದರೆ ಹೊಟ್ಟೆ ನೋವಿಗೊಂದು ಗುಳಿಗೆ, ತಲೆನೋವಿಗೊಂದು ಗುಳಿಗೆ, ಶೀತಕ್ಕೊಂದು ಗುಳಿಗೆ. ಮಹಾರಾಜರದ್ದು ನನ್ನ ಹತ್ರ ಇರೋದೇ ಒಂದು, ಭವರೋಗಕ್ಕೆ ಇರೋದೇ ಒಂದು ಔಷಧಿ. ಏನಪ್ಪ ಅದು? ನಾಮಸ್ಮರಣೆ. ನಾಮಸ್ಮರಣೆ ಎಂಬ ಟ್ಯಾಬ್ಲೆಟ್ ತಗೊಳ್ಳಿ, ನಿಮ್ದು ಎಲ್ಲ ರೋಗವೂ ದೂರವಾಗುತ್ತದೆ. ರಾಮ ಯಾವಾಗಲೂ ನಿಮ್ಮಲ್ಲಿ ಬಂದು ನೆಲೆಸ್ತಾನೆ, ಆನಂದದಿಂದ ಇರಬಹುದು. ಇದರಿಂದ ಮನಸ್ಸಿನ ಎಲ್ಲ ಮಾಲಿನ್ಯವೂ ದೂರವಾಗುತ್ತದೆ. ನಾಮಸ್ಮರಣೆಯು ರಾಮನ ದರ್ಶನ ಮಾಡಿಸಿಕೊಡುತ್ತದೆ. ಆದರೆ ಚಿತ್ತದಲ್ಲಿ ಉತ್ಕಟ ತಳಮಳವ ಇರಬೇಕು. ಕೋಟ್ ಆ್ಯಂಡ್ ಕೋಟ್ ಏನಿರಬೇಕು? ಚಿತ್ತದಲ್ಲಿ, ಮನಸ್ಸಿನಲ್ಲ. ಮನ, ಬುದ್ಧಿ, ಚಿತ್ತ, ಅಹಂಕಾರ, ಅಂತಃಕರಣದ 4 ಭಾಗದಲ್ಲಿ 3ನೇ ಭಾಗ ಸೂಕ್ಷ್ಮಾತಿ ಸೂಕ್ಷ್ಮ ಚಿತ್ತದಲ್ಲಿ, ಎಲ್ಲಿ ಎಲ್ಲ ಪ್ರಕಾರದ್ದು ನಮ್ಮ ಚಿತ್ತ ಅಂದರೆ ಮೆಮೊರಿ ಸ್ಟೋರೇಜ್, ಎಲ್ಲ ಥರದ ವಾಸನ ಅಡಕವಾಗಿದೆಯೋ ಅಲ್ಲಿ ನನಗೆ ರಾಮಾನಿನ ದರ್ಶನ ಆಗಲೇಬೇಕಪ್ಪ ಅನ್ನೋದನ್ನು ತ್ಯಾಗರಾಜರು ಕೇಳ್ತಾರೆ. ರಾಮ, ನಾನು ಇಷ್ಟು ಕೋಟಿ ಜಪ ಮಾಡಿದ್ನಲ್ಲಪ್ಪ, ನನ್ನ ದರ್ಶನ ಯಾಕಪ್ಪ ಕೊಡ್ತಾ ಇಲ್ಲ ನೀನು? ಯಾವತ್ತು ಕೊಡ್ತೀಯಪ್ಪ ದರ್ಶನ ಅಂತ ಉತ್ಕಟವಾದ ತಳಮಳ ಉಂಟಾಗಬೇಕು ನಮಗೆ. ಅಹಂಭಾವವನ್ನು ಬಿಟ್ಟು ಭಗವಂತನಿಗೆ ಶರಣು ಹೋಗಬೇಕು. ಇಂದಿನ ಬೋಧವಚನ: ಯಾವನು ನಾಮ ತೆಗೆದುಕೊಳ್ಳುವವನೋ ಅವನಿಗೆ ದೇಹದ ಸುಖ ದುಃಖಗಳ ಅರಿವು ಆಗುವುದಿಲ್ಲ, ಅವನು ಆನಂದದಲ್ಲಿ ಇರುತ್ತಾನೆ. ಆನಂದ ಎಂಬುವ ಮನಸ್ಸಿನ ಸ್ಥಿತಿ. ಆನಂದ ಅಂದರೆ ಕುಣಿಯೋದು, ಕುಪ್ಪಳಿಸೋದು, ನಗ್ತಾ ಇರ್ತಾನೇನ್ರಿ? ಅಲ್ಲ. ಅವನು ಸದೋದಿತ ಆನಂದದಲ್ಲಿ ಇರ್ತಾನೆ ಅಂದರೆ ಸುಖ ದುಃಖಗಳ ಅರಿವು ಆಗುವುದಿಲ್ಲ. ಸುಖ ದುಃಖ ಬರ್ತಿರತ್ತೆ, ಹೋಗ್ತಿರತ್ತೆ. ಸುಖದಲ್ಲಿ ಉಬ್ಬೋದಿಲ್ಲ, ದುಃಖದಲ್ಲಿ ಕುಗ್ಗೋದಿಲ್ಲ. ಪ್ರತಿ ಕ್ಷಣವೂ ಅವನ ಭಗವಂತನ ಧ್ಯಾನದಲ್ಲಿ, ಆ ಬ್ರಹ್ಮಾನಂದದಲ್ಲಿ ಇದ್ದಾಗ ಅವನಿಗೇನಾಗುತ್ತೆ? ಒನ್ ಆಫ್ಟರ್ ದ ಅದರ್ ಸೀನ್ ಹೆಂಗೆ ನಡೀತಾ ಇರುತ್ತೋ ಮೂವಿದಲ್ಲಿ, ಸುಖ ಬಂತು ಪರಮಾತ್ಮ ನಿನ್ನಿಚ್ಛೆ, ದುಃಖ ಬಂತು ಪರಮಾತ್ಮ ನಿನ್ನಿಚ್ಛೆ, ಅರಿವು ಆಗುವುದಿಲ್ಲ. ಯಾಕೆಂದರೆ ಅರಿವಾಗ್ಲಿಕ್ಕೆ ಮನಸ್ಸು ಬೇಕು. ಆ ಮನಸ್ಸು ಸಂಪೂರ್ಣವಾಗಿ ಪರಮಾತ್ಮನ ಪಾದದಲ್ಲಿದೆ ಅಂದಮೇಲೆ ಅರಿವು ಆಗುವುದಿಲ್ಲ. ಸುಖ ದುಃಖ ಎಂಬುವ ಘಟನೆಗಳು, ಸಿಚುವೇಶನ್ಸ್ ವಿಲ್ ಕಮ್ ಒನ್ ಆಫ್ಟರ್ ದ ಅದರ್, ಬಟ್ ದಟ್ ವಿಲ್ ನಾಟ್ ದ ಎಫೆಕ್ಟ್ ದ ಮೈಂಡ್ ಆಫ್ ದ ಒನ್ ಹೂ ಈಸ್ ಎಂಗ್ರಾಸ್ಡ್ ಇನ್ ನಾಮಸ್ಮರಣೆ ಅಂತ ಹೇಳುತ್ತಾ, ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.